ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ಕೊತೀವಿ. ಇದೊಂದು ಒಳ್ಳೆ ಫ್ಯಾಮಿಲಿ ಮೂವಿ ಥರ ಇದೆ. ಆಮೇಲೆ SC/ST ಎಲ್ಲ ಭೇದ ಭಾವ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ. ಮೂವಿಲಿ ಏನು ಇಷ್ಟ ಆಯ್ತು? ಪಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಲ್ಯಾಂಡ್ ಭೂಮಿಗೆ ಬಂದ ಒಡೆಯ ಹೆಂಗೆ ಬಂದಿದೆ ಆ ಥರ ಬಂದಿದೆ. ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ. ಎಲ್ಲರೂ ನೋಡ್ಬೋದು, ಎಲ್ಲರೂ ಬನ್ನಿ. DVR ಟೀಮ್ಗೆ ಒಳ್ಳೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಯಿತು ಸಿನಿಮಾದಲ್ಲಿ? ಕತೆ ಚೆನ್ನಾಗಿದೆ, ಹೀರೋಯಿನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಸಿನಿಮಾ ಸೂಪರ್, ಪಕ್ಕ ಪೈಸಾ ವಸೂಲು, ಅದರಲ್ಲಿ ಎರಡು ಮಾತಿಲ್ಲ. ಜೈ ಹಿಂದ್, ಜೈ ಭೀಮ್. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ, ಜೈ ಭೀಮ್ ಅಂತ ಹೇಳ್ಕೊಳ್ತೀನಿ. ನಾವು ಒಂದು ಕನ್ನಡಿಗ ಆಗಿ ಇಷ್ಟು ಚೆನ್ನಾಗಿ ಮೂವಿ ನೋಡಿಕೊಂಡು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ, ಪ್ರಚಾರ ಮಾಡ್ತಾ ಇದ್ದೀವಿ, ಇಂಥ ಒಂದು ಒಳ್ಳೆ ಮೂವಿ ಬಂದಿದೆ ನೋಡಿ. ಸೊ ಎಲ್ಲ ಥರನೂ ಮೂವೀಸ್ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಇದು ನ್ಯಾಯಪರವಾಗಿ ಹೋರಾಡೋದು ಇದೆ. ತುಂಬ ಕಠಿಣವಾಗಿದೆ, ಅನ್ಯಾಯ ನಡೀತಿದೆ, ಎಲ್ಲ ಕಡೆನೂ ಅನ್ಯಾಯ ಇದೆ. ಸೊ ಅನ್ಯಾಯ ಎಲ್ಲ ಬಿಡುಗಡೆ ಆಗಿ ನ್ಯಾಯವನ್ನು ಮಾಡಿ ಅಂತ ಒಂದು ಮೂವಿ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಜೈ ಭೀಮ್. ತುಂಬ ಚೆನ್ನಾಗಿದೆ ಮೂವಿ. ಒಂದು ಸಮಾಜದ ಸಮಾನತೆ ಮತ್ತು ಏನು ಇಂದಿರಾ ಗಾಂಧಿಯವರು ಒಳ್ಳೆಯ ಕಾಯ್ದೆಯನ್ನು ತಂದಿದ್ದರು, ಅದರ ಮಹತ್ವವನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಒಂದು ಉದ್ದೇಶದಿಂದ ಮತ್ತು ಸಮಾನತೆಯ ಆಧಾರದಿಂದ ಎಲ್ಲರೂ ಸಮಾನವಾಗಿ ಕಟ್ಟಿಕೊಳ್ಳೋದಕ್ಕೋಸ್ಕರ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಸಮಾಜದ ಎಲ್ಲ ಜನರು ಬಂದು ಮತ್ತು ಯುವ ಪೀಳಿಗೆಗಳು, ಇವತ್ತಿನ ದಿನ ಏನು ಯುವ ಪೀಳಿಗೆಗಳಿದ್ದೀರಿ, ನಿಮಗೆ ಈ ಮಾಹಿತಿಗಳನ್ನು ಕೊರತೆ ಇದೆ. ಹೆಚ್ಚಾಗಿ ಈ ಮೂವಿ ನೋಡೋದರ ಮುಖಾಂತರ ಹೆಚ್ಚು ಮಾಹಿತಿಗಳನ್ನು ಪಡೆದುಕೊಂಡು ಸಮಾಜದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬೇಕಾಗಿ ವಿನಂತಿ ಮಾಡ್ತಾರೆ. ಧನ್ಯವಾದ. ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ನೋಡ್ಬೋದು. ಚೆನ್ನಾಗಿರುತ್ತೆ, ಒಳ್ಳೆ ಮೆಸೇಜ್. ಹಾಂ ಪಕ್ಕ ಇದೆ, ಒಳ್ಳೆ ಮೆಸೇಜ್ ಇದೆ. ಹಾಂ ಸಾಗಿದೆ, ಸೇಮ್ ಇದೆ. ಹಿಂದುಳಿದ ವರ್ಗದವರಿಗೆ ಬಹಳ ನ್ಯಾಯಯುತವಾಗಿ ಹೋರಾಟ ಮಾಡಿ ನ್ಯಾಯವನ್ನು ಕೊಟ್ಟಿದ್ದಾರೆ. SC/ST ವರ್ಗದವರಿಗೆ ತುಂಬ ಅನುಕೂಲವಾಗ್ತಕ್ಕಂಥ ಮಾತುಗಳನ್ನು ಆಡಿ ವಕೀಲಾತಿ ಮಾಡಿ ಗೆಲ್ಲಿಸಿಕೊಟ್ಟಿದ್ದಾರೆ. ನ್ಯಾಯ ಹಿಂದುಳಿದ ವರ್ಗದ ಪರವಾಗಿ ಚೆನ್ನಾಗಿದೆ. ಕಾನೂನಾತ್ಮಕವಾಗಿ ಹೋರಾಟ ಏನು ಕೊಡಬೇಕು ಅನ್ನೋದನ್ನು ದುಡುಕಬಾರ್ದು. ಕಾನೂನಾತ್ಮಕ ಹೋರಾಟ ಏನು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಡೈರೆಕ್ಟ್ರಿಗೆ, ಹೀರೋಗೆ ನಿಜವೂ ಚೆನ್ನಾಗಿರಲಿ. ಅವರು ದಲಿತರು ಯಾರಿಗೂ ನ್ಯಾಯ ಸಿಕ್ಕಿಲ್ಲ ಅಂದಾಗ ಏನು ಮಾಡಬೇಕು ಅದನ್ನು ತೋರಿಸಿದ್ದಾರೆ. ಕಾನೂನಾತ್ಮಕವಾಗಿ ಏನು ಹೇಳ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಚೆನ್ನಾಗಿದೆ. ಜೈ ಭೀಮ್.